ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬೇಲೂರಿನ ಚೆನ್ನಕೇಶವನ ದರ್ಶನವನ್ನು ಮುಗಿಸಿ ಬೇಲೂರಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಹಳೇಬೀಡಿನ ಕಡೆಗೆ ನಮ್ಮ ಪ್ರಯಾಣ ಹೊರಟಿತು. ಬೇಲೂರು ಹೆಬ್ಬಾಳು ಮಾರ್ಗವಾಗಿ ಹಳೇಬೀಡನ್ನು ತಲುಪಿದ್ವಿ. ಹಳೇಬೀಡು ಬೆಂಗಳೂರಿನಿಂದ 225 ಕಿಲೋಮೀಟರ್, ಮಂಗಳೂರಿನಿಂದ 185 ಕಿಲೋಮೀಟರ್ ದೂರದಲ್ಲಿದೆ. ಹಾಸನದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಹಳೇಬೀಡಿಗೆ 2 ಮಾರ್ಗವಾಗಿ ತಲುಪಬಹುದು. ಮೊದಲನೆಯದು ಹಾಸನ ಸಾಲಗಾಮೆ ಮಾರ್ಗ, ಇನ್ನೊಂದು ಹಾಸನ ಹಗ್ಗೆರೆ ಮಾರ್ಗ. ರಾಜ್ಯದ ಯಾವುದೇ ಮೂಲೆಯಿಂದಾದರೂ ಹಾಸನವನ್ನು ತಲುಪಿ ಹಾಸನದಿಂದ ಹಳೇಬೀಡನ್ನು ತಲುಪಬಹುದು. ಇನ್ನು ಇಲ್ಲಿ ತಂಗಲು ಹೋಟೆಲ್ ಮಯೂರ ಶಾಂತಲ ಕರ್ನಾಟಕ ಪ್ರವಾಸೋದ್ಯಮ ನಿಗಮದ ಹೋಟೆಲ್ ಇದೆ. ಹಳೇಬೀಡಿನ ಬಸ್ ಸ್ಟಾಪಿಂದ ಹೊಯ್ಸಳೇಶ್ವರ ದೇವಾಲಯ 500 ಮೀಟರ್ಸ್ ದೂರದಲ್ಲಿದೆ. ಹಳೇಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇವಾಲಯಗಳಿವೆ. ಆದರೂ ಕೂಡ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಫುರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ನಂತರ ಈಗ ಪ್ರಸ್ತುತ ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ ಎನ್ನಬಹುದು. ದೇವಾಲಯ ಎಂಟ್ರಿ ಹಾಕ್ತಿದ್ದಂತೆ ಬಲಭಾಗದಲ್ಲಿ ಗಣಪನ ವಿಗ್ರಹ, ಎಡಭಾಗದಲ್ಲಿ ಹೊಯ್ಸಳರ ರಾಷ್ಟ್ರ ಲಾಂಛನ, ಸಳ ಹುಲಿಯನ್ನು ಕೊಲ್ಲುತ್ತಿರುವ ಮೂರ್ತಿಯನ್ನು ನೋಡಬಹುದು. ಈ ಸ್ಥಳವನ್ನು ಮೊದಲಿಗೆ ಧೋರ ಸಮುದ್ರ ಅಂತ ಕರೀತಾ ಇದ್ರು. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟ ದೊರೆ ಧ್ರುವ ಇಲ್ಲಿ ಕೆರೆ ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಧೋರ ಸಮುದ್ರ ಎಂಬ ಹೆಸರು ಬಂದಿತು. ರಾಷ್ಟ್ರಕೂಟರ ನಂತರ ಅಧಿಕಾರಕ್ಕೆ ಬಂದಂತಹ ಹೊಯ್ಸಳರು ಈ ಒಂದು ದ್ವಾರ ಸಮುದ್ರವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ಆಳ್ವಿಕೆಯನ್ನು ಆರಂಭಿಸ್ತಾರೆ. ಸಮೀಪದ ಘಟ್ಟದಹಳ್ಳಿಯಲ್ಲಿ ದೊರೆತಿರುವ ಶಾಸನದ ಪ್ರಕಾರ ಈ ಒಂದು ದೇವಾಲಯವನ್ನು ವಿಷ್ಣುವರ್ಧನನ ದಂಡನಾಯಕ ಕೇತುಮಲ್ಲ ರಾಜ ರಾಣಿಯರಿಗೆ ಕೊಡುಗೆಯನ್ನು ಕೊಡಲು ಕ್ರಿಸ್ತಶಕ 1121ರಲ್ಲಿ ಕಟ್ಟಲು ಆರಂಭಿಸಿದ. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾದ ದೇವಾಲಯದ ನಿರ್ಮಾಣ ಈತನ ಮಗ ನರಸಿಂಹ ಬಲ್ಲಾಳನ ಆಸಕ್ತಿಯಿಂದ ಮುಂದುವರೆದು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದಲ್ಲಿ ಪೂರ್ಣಗೊಂಡಿತು. ಈ ಒಂದು ದೇವಾಲಯದ ಮೂಲ ಸ್ವರೂಪ ಕಟ್ಟಲು 40 ವರ್ಷಗಳನ್ನು ತೆಗೆದುಕೊಂಡರೆ ಈ ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ತೆಗೆದುಕೊಂಡರಂತೆ. ಶಿಲ್ಪಕಲಾ ವೈಭವದ ಈ ದೇವಾಲಯ ಪೂರ್ಣಗೊಳ್ಳಲು 4 ತಲೆಮಾರುಗಳು ಬೇಕಾಯಿತು. ಈ ಒಂದು ಹೊಯ್ಸಳೇಶ್ವರ ದೇವಾಲಯ ಶಿವನಿಗೆ ಮೀಸಲಾಗಿದ್ದು ಇದು ಮುಖ್ಯವಾಗಿ 2 ಗರ್ಭಗುಡಿಗಳನ್ನು ಹೊಂದಿದ್ದು ಇದನ್ನು ದ್ವಿಕೂಟ ದೇವಾಲಯ ಎಂದು ಹೇಳ್ತಾರೆ. ರಾಜವಂಶದ ಹೆಸರಿನಲ್ಲಿ ನಿರ್ಮಾಣವಾದ ಈ ದೇವಾಲಯದ ಮೊದಲ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಹೊಯ್ಸಳೇಶ್ವರ ಎಂದು ಕರೆದು ಇದನ್ನು ರಾಜನಿಗೆ ಸಮರ್ಪಿಸಲಾಗಿದೆ. ಈ ಒಂದು ಶಿವಲಿಂಗಕ್ಕೆ ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತಿದೆ. ಹೊಯ್ಸಳೇಶ್ವರ ಶಿವಲಿಂಗದ ಮುಂದೆ ನಂದಿಯ ಒಂದು ಬೃಹದಾಕಾರವಾದ ವಿಗ್ರಹವಿದ್ದು ಇದು 9 ಅಡಿ ಎತ್ತರವಿದೆ. ಈ ದೇವಾಲಯದಲ್ಲಿರುವ ಇನ್ನೊಂದು ಶಿವಲಿಂಗವನ್ನು ರಾಣಿ ಶಾಂತಲೆಯ ಗೌರವಾರ್ಥವಾಗಿ ನಿರ್ಮಿಸಿ ಇದನ್ನು ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುತ್ತೆ. ರಾಣಿ ದೇವಾಲಯ ಶಾಂತಲೇಶ್ವರ ಲಿಂಗದ ಮುಂದೆ ಇರುವ ನಂದಿ 8 ಅಡಿ ಎತ್ತರವಾಗಿದೆ. ಈ ಒಂದು ದೇವಾಲಯದ ನಿರ್ಮಾಣಕ್ಕೆ ರಾಜರು ತಮ್ಮ ಸುತ್ತಮುತ್ತಲೂ ಸಿಗುತ್ತಿದ್ದಂತಹ ಕಲ್ಲುಗಳನ್ನೇ ಬಳಸ್ತಾ ಇದ್ರು. ಯಾಕಂದರೆ ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ತರೋದು ಆಗಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರಬಹುದೇನೋ, ಅಥವಾ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿಕೊಳ್ಳುವ ಉದ್ದೇಶವೂ ಇರಬಹುದು. ಆದ್ದರಿಂದ ಈ ಒಂದು ಪ್ರದೇಶದಲ್ಲೇ ಸಿಗುವಂತಹ ಬಳಪದ ಕಲ್ಲುಗಳನ್ನು ಬಳಸಿ ಈ ದೇವಾಲಯ ನಿರ್ಮಾಣವಾಗಿದೆ. ಇದನ್ನು ಸೋಪರ್ ಸ್ಟೋನ್ ಅಥವಾ ಸ್ಪಿಯೋಟೈಟ್ ಎಂದು ಕರೀತಾರೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಒಂದು ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯಿಂದ ಕೂಡಿರುತ್ತೆ. ಹೊರೆ ತೆಗೆದು ಈ ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣವಾಗಿ ಈ ಕಲ್ಲು ಗಟ್ಟಿಯಾಗುತ್ತೆ.
ಕಲ್ಲಿನ ಈ ಒಂದು ವೈಶಿಷ್ಟ್ಯತೆಯಿಂದನೇ ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸರಿ ಕೆತ್ತನೆಗಳನ್ನು ಮಾಡಲು ಈ ಒಂದು ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ 20,000ಕ್ಕಿಂತಲೂ ಹೆಚ್ಚು ಶಿಲ್ಪಿಗಳು ಕಾರ್ಮಿಕರು ಕೈಜೋಡಿಸಿದ್ದರೆಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಎಂದು. ಮೊದಲಿಗೆ ಕಲ್ಲು ಹುಡುಕುವವರು, ಕಲ್ಲು ತರುವವರು, ಮೊದಲ ಹಂತದ ಕೆತ್ತನೆ ಮಾಡುವವರು, ನಿರ್ದಿಷ್ಟ ಜಾಗದಲ್ಲಿ ಜೋಡಿಸುವವರು, ಅಂತಿಮ ಹಂತದ ಕೆತ್ತನೆಕಾರರು, ಕುಸರಿ ಕೆಲಸಗಾರರು, ಹೀಗೆ ಸಾವಿರಾರು ಮಂದಿ ಕೈಜೋಡಿಸಿದ್ದರಿಂದ ಈ ಒಂದು ಸುಂದರ ಕಲಾ ನಿರ್ಮಾಣ ಸಾಧ್ಯವಾಗಿದೆ. ಇದೆಲ್ಲಕ್ಕೂ ಮೊದಲು ಮುಖ್ಯವಾಗಿ ವಾಸ್ತು ತಜ್ಞನಿಂದ ದೇವಾಲಯದ ಮಾದರಿ ನಕ್ಷೆ ಸಿದ್ಧವಾಗಿರುತ್ತಿತ್ತು. ಅದರ ಅನುಸಾರವೇ ವರ್ಷಗಳ ಕಾಲ ನುರಿತ ಶಿಲ್ಪಿಗಳು ಈ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ರು. ಹೊಯ್ಸಳರು ಶಿಲ್ಪ ಕಲೆಗಿತ್ತಂತಹ ಒಂದು ಪ್ರೋತ್ಸಾಹ ಹಳೇಬೀಡು, ಬೇಲೂರು, ಸೋಮನಾಥ ದೇವಾಲಯಗಳಲ್ಲಿ ಎದ್ದು ಕಾಣುತ್ತದೆ. ಬೇಲೂರಿನ ದೇವಾಲಯವನ್ನ ಒಳನೋಡು, ಹಳೇಬೀಡಿನ ದೇವಾಲಯವನ್ನ ಹೊರನೋಡು ಎಂಬ ನಾಣ್ಣುಡಿಯಂತೆ ಹಳೇಬೀಡಿನ ದೇವಾಲಯದ ಸುತ್ತಲೂ ಇರುವ ಕುಸರಿ ಕೆತ್ತನೆ ನೋಡಲು ನಿಜಕ್ಕೂ ಈ 2 ಕಣ್ಣುಗಳೇ ಸಾಲದಾಗಿತ್ತು. ಈ ಅದ್ಭುತ ಕೆಲಸವನ್ನ ಮಾಡಿರುವ ಶಿಲ್ಪಿಗಳು, ಕಾರ್ಮಿಕರು ಯಾರು ಎನ್ನುವ ಹೆಚ್ಚು ಮಾಹಿತಿ ಇದುವರೆಗೂ ತಿಳಿದು ಬಂದಿಲ್ಲ. ಒಂದೆರಡು ಶಾಸನಗಳಲ್ಲಿ ನಾಗೋಜಾಚಾರ್ಯ ಎಂಬುವನು ಈ ದೇವಾಲಯಗಳ ಮುಖ್ಯ ಶಿಲ್ಪಿ ಎಂದು ತಿಳಿದು ಬಂದರೂ ಈ ರೀತಿಯ ದೇವಾಲಯದ ಒಂದು ನಿರ್ಮಾಣ ಕಾರ್ಯ ಆತನೊಬ್ಬನಿಂದಲೇ ಆಗಿರಲು ಸಾಧ್ಯವೇ ಇಲ್ಲ. ದಂತಕಥೆಗಳ ಪ್ರಕಾರ ಡಕಣಾಚಾರ್ಯ ಮತ್ತು ಜಕಣಾಚಾರ್ಯ ಎಂಬುವರು ಇದ್ದರೆಂದು ತಿಳಿದು ಬರುತ್ತೆ. ಆದರೆ ಅದಕ್ಕೆ ಯಾವುದೇ ಪುರಾವೆಗಳು ದೊರೆತಿಲ್ಲ. ಇನ್ನು ಕೆಲವು ಶಿಲ್ಪಗಳ ಮೇಲ್ಭಾಗದಲ್ಲಿ ಕೆಳಗಡೆ ಕೆಲವೊಂದು ಶಿಲ್ಪಿಗಳ ಹೆಸರು ಕಂಡು ಬಂದಿದೆಯಂತೆ. ಅದರಲ್ಲಿ ಕಾಳಿದಾಸಿ ಎಂಬ ಒಂದು ಹೆಸರು ಕೂಡ ಕಂಡು ಬಂದಿದೆ. ಈ ಹೆಸರು ಶಿಲ್ಪಗಾರ್ತಿಯದು ಎನ್ನುವ ಒಂದು ಮಾಹಿತಿ ಇದೆ. ಅಂದರೆ ಹೆಣ್ಣು ಮಕ್ಕಳು ಕೂಡ ಶಿಲ್ಪಕಲೆಯಲ್ಲಿ ಪ್ರವೀಣರಾಗಿದ್ದರು. ಅಂದಿನ ಕಾಲದಲ್ಲೇ ಹೆಣ್ಣು ಮಕ್ಕಳು ದುಡಿಮೆಯನ್ನು ಪ್ರಾರಂಭಿಸಿದ್ದರು ಎನ್ನುವುದು ಇಲ್ಲಿ ತಿಳಿದು ಬರುತ್ತೆ. ಆ ಕಾಲದಲ್ಲಿಯೇ ಹೆಣ್ಣು ಮಕ್ಕಳಿಗೆ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿತ್ತು ದುಡಿಯಲು ಎನ್ನುವುದು ಇದರಿಂದ ತಿಳಿದುಕೊಳ್ಳಬಹುದು. ಹೊಯ್ಸಳರ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳ ಎರಡರ ಮಿಶ್ರಣವಾಗಿ ವೇಸರ ಶೈಲಿ ಎಂಬ ಹೊಸ ನಿರ್ಮಾಣವನ್ನು ಹೊಂದಿತು. ನಕ್ಷತ್ರಾಕಾರದ ಜಗತಿಯ ಮೇಲೆ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯುವಂತೆ ಬೆಳಕಿನ ಕಿಂಡಿಗಳನ್ನು ಜೋಡಿಸಿ, ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ, ಕಿಟಕಿಗಳನ್ನು ಮಾಡಿ, ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುವಂತೆ ಪ್ರದಕ್ಷಿಣಾ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅಂದಿನ ಜ್ಞಾನ ಭಂಡಾರ ಯಾವ ರೀತಿ ಇತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹೊಯ್ಸಳರ ದೇವಾಲಯ ಮುಖ್ಯವಾಗಿ 4 ಭಾಗವನ್ನು ಹೊಂದಿರುತ್ತೆ. ಒಂದು ಮೂಲ ದೇವರ ಮೂರ್ತಿ ಇರುವ ಗರ್ಭಗೃಹ, ಇನ್ನೊಂದು ಅಂತರಾಳ ಅಥವಾ ಶುಕನಾಸಿ. ಇದು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಅಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಇರುವಂತಹ ಒಂದು ಜಾಗ ಮತ್ತು ಉತ್ಸವ ಮೂರ್ತಿಗಳನ್ನು ಇಡುವ ಒಂದು ಸ್ಥಳ ಆಗಿತ್ತು. ಇನ್ನು ಮತ್ತೊಂದು ಸಭಾಮಂಟಪ ಅಥವಾ ನವರಂಗ, ಇದನ್ನು ಸಾರ್ವಜನಿಕ ಬಳಕೆಗೆ ಬಿಡ್ತಾ ಇದ್ರು. ಇನ್ನು ನವರಂಗ ಮಂಟಪದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ರು, ವಿಶೇಷ ಸಭೆಗಳನ್ನು ನಡೆಸಲು ಉಪಯೋಗಿಸ್ತಾ ಇದ್ರು. ಇನ್ನು ವಾಹನ ಮಂಟಪದಲ್ಲಿ ದೇವರ ವಾಹನಗಳನ್ನು ಇರಿಸಲಾಗ್ತಾ ಇತ್ತು ಅಥವಾ ಕೆತ್ತಿಸಿ ಇಡಲಾಗ್ತಾ ಇತ್ತು. ಉದಾಹರಣೆಗೆ ಶಿವನ ವಾಹನ ನಂದಿಯಾದರೆ ವಿಷ್ಣುವಿನ ವಾಹನ ಗರುಡ. ಆ ಗರುಡ ಮತ್ತು ನಂದಿಯನ್ನು ಇಡಲು ವಾಹನ ಮಂಟಪವನ್ನು ಇಡ್ತಾ ಇದ್ರು. ಇನ್ನು ಹೊಯ್ಸಳರ ಕಾಲದ ದೇವಾಲಯಗಳಿಗೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿರ್ತಾ ಇತ್ತು. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆ ಚಿತ್ರಗಳಿವೆ. ಪ್ರತಿಯೊಂದು ಕಂಬ ಕೂಡ 5 ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದನ್ನು ಪಂಚಶಿಲಾ ಸ್ತಂಭ ಅಂತ ಕೂಡ ಕರೀತಾರೆ. ಈ ಒಂದು ದೇವಾಲಯದಲ್ಲಿ ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾಬಾಲಿಕೆಯರನ್ನು ನಿರ್ಮಿಸಿದ್ರಂತೆ. ಆದರೆ ಈಗ ಉಳಿದಿರೋದು 14 ಮಾತ್ರ ಅಂತ ಹೇಳ್ತಾರೆ.
ಕಂಬವೊಂದಕ್ಕೆ 4 ಶಿಲಾಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದರು ಎಂದು ತಿಳಿದು ಬರುತ್ತೆ. ದೇವಾಲಯದ ಮುಖ್ಯ ಹೆಬ್ಬಾಗಿಲುಗಳಲ್ಲಿ ಮಕರ ತೋರಣವನ್ನು ಕೆತ್ತಿದ್ದಾರೆ. ಅದೇ ರೀತಿ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಿದ್ದಾರೆ. ಅದೇ ರೀತಿ ದೇವಾಲಯದ ಗೋಡೆಗಳ ಮೇಲೆ ಗಜಾಸುರ ಮರ್ದನ, ಗೋವರ್ಧನ ಗಿರಿಧಾರಿ, ಗಜೇಂದ್ರ ಮೋಕ್ಷ, ಮಹಾಭಾರತ, ರಾಮಾಯಣ ಮುಂತಾದ ಅನೇಕ ಪುರಾಣ ಕಥೆಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಇನ್ನು ಹೊರಭಾಗದಲ್ಲಿರುವ 2 ದೊಡ್ಡ ನಂದಿಯ ವಿಗ್ರಹದಲ್ಲೂ ಕೂಡ ನಾಜೂಕಿನ ಕುಸರಿ ಕೆಲಸಗಳನ್ನು ನಾವು ಗಮನಿಸಬಹುದು. ಇಲ್ಲಿರುವ ಗೈಡ್ಗಳಂತೂ ತುಂಬಾ ಚೆನ್ನಾಗಿ ಈ ದೇವಾಲಯದ ಬಗ್ಗೆ ಹೇಳ್ತಾರೆ. ಅವರು ಹೇಳಿರೋದ್ರಲ್ಲಿ ಸ್ವಲ್ಪ ನೆನಪಿಟ್ಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೇನೆ. ಒಮ್ಮೆ ನೀವು ಈ ದೇವಾಲಯಕ್ಕೆ ಬಂದು ಈ ದೇವಾಲಯದ ಸೊಬಗನ್ನು ಕಣ್ಣಾರೆ ಕಂಡು ಅದರ ಸವಿಯನ್ನು ಸವಿದು ನೋಡಿ. 1952ರಲ್ಲಿ ಕೇಂದ್ರ ಸರ್ಕಾರವು ಹಳೇಬೀಡಿನ ದೇವಾಲಯವನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿ ಈ ದೇವಾಲಯದ ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ನೋಡಿಕೊಳ್ಳುತ್ತಿದೆ. ಸ್ಮಾರಕಗಳ ರಕ್ಷಣೆಗಾಗಿಯೇ ಮಾಡಿರುವ ಕಾನೂನಿನಂತೆ ಪ್ರತಿ 5 ವರ್ಷಗಳಿಗೊಮ್ಮೆ ಇಡೀ ದೇವಾಲಯವನ್ನು ರಾಸಾಯನಿಕಗಳಿಂದ ಸ್ವಚ್ಛಗೊಳಿಸಲಾಗುತ್ತೆ. ಹಳೇಬೀಡಿನ ದೇವಾಲಯದ ಧಾರ್ಮಿಕ ವಿಧಿವಿಧಾನ, ಪೂಜೆಗಳಿಗೆ ಸಂಬಂಧಿಸಿದ ಎಲ್ಲ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ನೋಡಿಕೊಳ್ಳುತ್ತಿದೆ. ಈ ಒಂದು ಪಾರ್ಕಲ್ಲಿ ಮುಂದೆ ಹೋದಾಗೆ ಅಲ್ಲಿ ಉಚ್ಚೇಶ್ವರ ದೇವಾಲಯಕ್ಕೆ ದಾರಿ ಅಂತ ಹಾಕಿದ್ರು. ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಒಂದು ಬೋರ್ಡನ್ನು ಹಾಕಿದ್ರು, ನಗರೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಅವಶೇಷಗಳು. ಈ ಒಂದು ದೇವಾಲಯದ ಒಟ್ಟು ವಿಸ್ತೀರ್ಣ 4 ಎಕರೆಗಳಷ್ಟಿದ್ದು ದೇವಾಲಯಕ್ಕೆ ಹೊಂದಿಕೊಂಡಂತೆ ಒಂದು ಸುಂದರ ಉದ್ಯಾನವನವಿದೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ದೂರದಲ್ಲಿ ಉಚ್ಚೇಶ್ವರ ದೇವಾಲಯದ ಅಳಿದುಳಿದ ಅವಶೇಷದ ರೂಪ ನೋಡಿ ಬೇಜಾರಾಯಿತು. ಸ್ಮಾರಕ ರಕ್ಷಣೆಗೆಂದು ಇರುವ ಕಾನೂನನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಸಾರ್ವಜನಿಕರು ವಿಗ್ರಹವನ್ನು ಮುಟ್ಟುವುದು, ವಿರೂಪಗೊಳಿಸುವುದನ್ನು ನಿರ್ಬಂಧಿಸಿದೆ. ಬೇಲೂರು ಹಳೇಬೀಡನ್ನು ನೋಡಿಕೊಂಡು ನಮ್ಮ ಪ್ರಯಾಣ ಹೊರಟಿತು ನಮ್ಮ ಊರಿನ ಕಡೆಗೆ.